ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮೆಲ್ಲರಿಗೂ ಇವತ್ತು ಪನ್ನೀರ್ ಟೋಸ್ಟ್ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಪನ್ನೀರ್ ನಾನು ಮನೇಲೇ ಮಾಡ್ಕೊಂಡಿರೋದು. ರೆಸಿಪಿನ ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಇದನ್ನು ಫಸ್ಟು ನಾನು ಚಾಪ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ಇಟ್ಕೊತೀನಿ. ಸೊ ನೀವು ಯಾವ ಸೈಜಲ್ಲಿ ಬೇಕು ಅಂತ ನಿಮಗೆ ಇಷ್ಟ ಇರುತ್ತೋ ಆ ಥರ ಕಟ್ ಮಾಡ್ಕೋಬೋದು. ನನಗೆ ಸ್ಮಾಲ್ ಪೀಸಸ್ ಬೇಕಿತ್ತು, ಸೊ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್, ಕಾಳು ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀನಿ. 1 to 2 ಸ್ಪೂನ್ಸ್ ನಿಮಗೆ ಖಾರ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು. ಆ್ಯಂಡ್ ಅದ್ರ ಜೊತೆಗೆ ನೀವು ಗರಂ ಮಸಾಲ, ಹೋಮ್ ಮೇಡ್ ಮಸಾಲ ಪೌಡರ್ಸ್ ಕೆಲವ್ರು ಮಾಡ್ಕೊಂಡಿರ್ತೀರ. ಸೊ ನಾನು ಆ ಥರದ್ದು ಹಾಕ್ಕೊತಾ ಇದ್ದೀನಿ, ನೀವು ಹಾಕ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಕಲರ್ ಬೇಕು ಅನ್ನೋದಿದ್ದರೆ ಖಾರದ ಪೌಡರ್ ಕೂಡ, ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ನಿಮ್ಮ ಹತ್ರ ಯಾವುದಿರುತ್ತೋ ಅದು ಓಕೆ. ಆ್ಯಂಡ್ ಒಂದು ಸ್ವಲ್ಪ ಆಯಿಲ್ ಮತ್ತು 1/2 to 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಚೆನ್ನಾಗಿ ಹಿಡ್ಕೋಬೇಕು. ಅದಕ್ಕೋಸ್ಕರನೇ ಆಯಿಲ್ ಹಾಕಿರೋದು. ಇದನ್ನು ನಾನು 1/2 hour to 1 hour ಬಿಟ್ಟಿದ್ದೆ. ನೀವು ಎಷ್ಟು ಹೊತ್ತು ಬಿಡ್ತೀರೋ ಅದು ಉಪ್ಪು ಖಾರ ಎಲ್ಲ ಅಷ್ಟು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಅದನ್ನು ನೀವು ತವಾಗೆ, ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಅದನ್ನು ಟೋಸ್ಟ್ ಮಾಡ್ಕೋಬೋದು. ಒಂದು ಸೈಡ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಗೋಲ್ಡನ್ ಕಲರ್ ಬರುತ್ತೆ. ಅದು ಎರಡು ಕಡೆ ಆ ಥರ ಮಾಡಿಕೊಂಡು ನೀವು ತೊಗೋಬೋದು. ನಾನಿಲ್ಲಿ ಕರ್ಡ್ ರೈಸ್ ಜೊತೆ ಅದನ್ನು ಸ್ನ್ಯಾಕ್ಸ್ ಥರ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ. ಆ್ಯಂಡ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.